ಎಲ್ರಿಗೂ ನಮಸ್ತೆ. ಬ್ರಹ್ಮಗುಪ್ತ ತಂಡದಿಂದ TLM ತಯಾರಿಕೆ ಹಾಗೂ TLM ಬಳಕೆಯ ಕುರಿತು ವಿಷಯ ಮಂಡನೆ ಮಾಡ್ತಾ ಇದ್ದೀನಿ. ಇವತ್ತು ನಾನು ತಗೊಂಡಿರುವಂತಹ ಪಠ್ಯವಸ್ತು ನಾನ್ ಮೆಟಲ್ಸ್ ಆಫ್ಟರ್ ಕಂಬಷನ್ ವಾಟ್ ಹ್ಯಾಪನ್ಸ್. ಅಂದರೆ ಒಂದು ಲೋಹ ಆಲ್ರೆಡಿ ಅದು ಆಕ್ಸಿಜನ್ ಜೊತೆ ಮಿಕ್ಸ್ ಆದಾಗ ನಮ್ಗೆ ಏನು ಬರುತ್ತೆ ಅಂತ ಗೊತ್ತಾಗಿದೆ. ಮೆಗ್ನೀಷಿಯಂ ರಿಬ್ಬನ್ ಬರ್ನ್ ಮಾಡಿದ್ರಿಂದ ಒಂದು ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ. ತದನಂತರ ಅದು ಬೇಸಿಕಲಿ ಅದೇನಾಗಿರುತ್ತೆ, ಒಂದು ಪ್ರತ್ಯಾಮ್ಲ ಅಥವಾ ಬೇಸ್ ಆಗಿ ಅದರ ಕ್ಯಾರೆಕ್ಟರಿಸ್ಟಿಕ್ ತೋರಿಸುತ್ತೆ. ನಾವು ಇವಾಗ ಕಲಿತಾ ಇರೋದು ಒಂದು ನಾನ್ ಮೆಟಲ್ ತಗೊಂಡಿದೀವಿ ಅಂದ್ರೆ ಟೇಕನ್ ನಾನ್ ಮೆಟಲ್ ಸಲ್ಫರ್ ತಗೊಂಡಿದೀವಿ. ಈ ನಾನ್ ಮೆಟಲ್ ತಗೊಂಡಾಗ ಇದನ್ನ ಬರ್ನ್ ಮಾಡಿದ್ರೆ ಏನ್ ಸಿಗ್ಬಹುದು ಅಂತೇಳಿ ಪರೀಕ್ಷೆ ಮಾಡ್ತಾ ಇರೋದು. ಸಲ್ಫರ್ ನಾನ್ ಮೆಟಲ್ ಆಗಿರೋದ್ರಿಂದ ಸ್ವಲ್ಪ ಬ್ಯಾಡ್ ಓಡರ್ ಬರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಆ ಓಡರ್ ಪ್ರಾಬ್ಲಮ್ ಇತ್ತು ಅಂದ್ರೆ ಹೊರಗೆ ಹೋಗ್ಬೋದು, ತೊಂದರೆ ಇಲ್ಲ. ಅದು ತಗೊಂಡಿರೋ ವಸ್ತುಗಳು ಸಲ್ಫರ್, ಇದು ನಾನ್ ಮೆಟಲ್, ಒಂದು ಗ್ಲಾಸ್ ಜಾರ್ ತಗೊಂಡಿದೀನಿ, ಪೆಟ್ರಿ ಡಿಶ್, ಸ್ಪಿರಿಟ್ ಲ್ಯಾಂಪ್, ಮ್ಯಾಚ್ ಬಾಕ್ಸ್, ರೆಡ್ ಮತ್ತೆ ಬ್ಲೂ ಲಿಟ್ಮಸ್ ಪೇಪರ್ ತಗೊಂಡಿದೀನಿ. ಚೆಕ್ ಮಾಡ್ಲಿಕ್ಕೆ ಬಂದಿರುವಂತಹ ನಾನ್ ಮೆಟಲ್ ಆಕ್ಸೈಡ್ ಪ್ರತ್ಯಾಮ್ಲೀಯ ಆಕ್ಸೈಡ್, ಅದು ಆಮ್ಲನ ಅಥವಾ ಪ್ರತ್ಯಾಮ್ಲಗಳು ತೋರಿಸುತ್ತೆ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ತಗೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ. ಇದನ್ನ ಆಕ್ಸಿಡೈಸೇಷನ್ ಸ್ಪೂನ್ ಅಂತ ಕರಿತೀವಿ ಅಥವಾ ಕಂಬಷನ್ ಸ್ಪೂನ್ ಅಂತ ಕರಿತೀವಿ. ಏನಕ್ಕೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ನಾರ್ಮಲ್ ಸ್ಪೂನ್ಗಳಲ್ಲಿ ನಾರ್ಮಲ್ ಆಗಿ ಬರ್ನ್ ಮಾಡಕ್ ಆಗಲ್ಲ. ಸೊ ದಟ್ ಇಸ್ ವೆರಿ ಡೇಂಜರಸ್ ಫಾರ್ ಅವರ್ ಚಿಲ್ಡ್ರನ್ ಆಲ್ಸೋ, ನಮಗೂ ಕೂಡ. ಅದಕ್ಕೋಸ್ಕರ ಇದನ್ನ ನಾವು ನಾನು ಸ್ಪೂನ್ ಮಾಡಿಫೈ ಮಾಡಿದ್ದೀನಿ ಅಷ್ಟೇ. ಆ ಸ್ಪೂನ್ ನಮ್ಗೆ ಅವೈಲೇಬಲ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ಮಾಲ್ ಸ್ಪೂನ್ ಅನ್ನ ಒಂದು ಸ್ಟಿಕ್ ಜೊತೆ ಕಂಬೈನ್ ಮಾಡ್ಕೊಂಡಿದ್ದೀನಿ. ಅಂಡ್ ಒಂದು ಬೀಟ್ ದಿಸ್, ಈ ನಾನ್ ಮೆಟಲ್ ನ ಹೀಟ್ ಮಾಡ್ತೀನಿ. ಏನಾಗುತ್ತೆ ಅಂತ ನೋಡೋಣ. ಮೆಟಲ್ ನ ಹೀಟ್ ಮಾಡಿದ್ರೆ, ಮೆಗ್ನೀಷಿಯಂ ಹೀಟ್ ಮಾಡಿದ್ರೆ ಇಟ್ ವಿಲ್ ಟೇಕ್ ವೈಟ್ ಫ್ಲೇಮ್ ಜೊತೆಗೆ ಬರ್ನ್ ಆಯಿತು, ತುಂಬಾ ಗ್ರಾಸ್ ವೈಟ್ ಲೈಟ್ ಜೊತೆಗೆ. ಅದು ನಾನ್ ಮೆಟಲ್ ಆಗೋದ್ರೆ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಮೆಲ್ಟ್. ನೀವು ಅಬ್ಸರ್ವ್ ಮಾಡ್ತಿರ್ಬಹುದು, ಇಲ್ಲಿ ನೀರ್ ಹಾಕ್ತಿದೆ, ಮೆಲ್ಟ್ ಆಗ್ತಾ ಇದೆ ನಾನ್ ಮೆಟಲ್. ಅದ್ರ ಜೊತೆಗೆ ಒಂದು ಫ್ಯೂಮ್ಸ್ ಬರ್ತಾ ಇದೆ, ಗೊತ್ತಾಗ್ತದೆ ಅಲ್ಲ, ಹೊಗೆ ಬರ್ತದೆ. ಜಸ್ಟ್ ಒಂದು ಗ್ಲಾಸ್ ಜಾರ್ ಹಾಕಿ ಬರ್ತಿರುವಂತಹ ಗ್ಯಾಸ್ ನ ಕಲೆಕ್ಟ್ ಮಾಡ್ತೀನಿ ಅಷ್ಟೇ. ಮೆಟಲ್ ನ ಬರ್ನ್ ಮಾಡಿದಾಗ ನಮಗೆ ಸಾಲಿಡ್ ರೆಸಿಡ್ಯೂ ಸಿಗುತ್ತೆ, ಅದೇ ನಾನ್ ಮೆಟಲ್ ಬರ್ನ್ ಮಾಡಿದಾಗ ನಮಗೆ ಸಿಗೋದು ಗ್ಯಾಸಿಯಸ್ ರೆಸಿಡ್ಯೂ ಸಿಗುತ್ತೆ. ಆ ಗ್ಯಾಸ್ ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸಲ್ಫರ್ ಅನ್ನ ನಾವು ಬರ್ನ್ ಮಾಡಿದೀವಿ, ಆಕ್ಸಿಡೈಸ್ ಮಾಡಿದೀವಿ ಅಂದ್ರೆ ನಮಗೆ ಸಿಗೋದು ಸಲ್ಫರ್ ಡೈಆಕ್ಸೈಡ್ ಸಿಗುತ್ತೆ. ಈ ಕಂಪ್ಲೀಟ್ ಇರುವಂತಹ ಗ್ಯಾಸ್ ಸಲ್ಫರ್ ಡೈಆಕ್ಸೈಡ್. ನೋಡ್ತಿರ್ಬೋದು, ಈಗ ಗ್ಯಾಸ್ ಎಲ್ಲ ಫಾರ್ಮ್ ಆಗಿದೆ. ಈ ಸಲ್ಫರ್ ಡೈಆಕ್ಸೈಡ್ ಇವಾಗ ಚೆಕ್ ಮಾಡಬೇಕಾದ್ರೂ ವೆದರ್ ಇಟ್ ಇಸ್ ಆಸಿಡ್ ಆಫ್ ಬೇಸ್, ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಅಂತ ಚೆಕ್ ಮಾಡಬೇಕು. ಈ ಸಲ್ಫರ್ ಡೈಆಕ್ಸೈಡ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನಾನು ಇದನ್ನ ಸೊಲ್ಯೂಷನ್ ಮಾಡ್ತೀನಿ. ನಾವು ನೋಡ್ಬೋದು, ಈಗ ಎರಡೂ ಲಿಟ್ಮಸ್ ಪೇಪರ್, ಬ್ಲೂ ಮತ್ತೆ ರೆಡ್ ಲಿಟ್ಮಸ್ ಪೇಪರ್ ಎರಡೂ ಕೂಡ ಯಾವ ಟರ್ನ್ ಆಗಿದೆ, ರೆಡ್ ಆಗಿ ಟರ್ನ್ ಆಗಿದೆ. ರೆಡ್ ಲಿಟ್ಮಸ್ ಪೇಪರ್ ರೆಡ್ ಆಗಿ ಉಳ್ಕೊಂಡಿದೆ, ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗಿ ಬದಲಾಗಿದೆ. ನಾವು ಹೇಳ್ಬೋದು ಈಗ ಇಲ್ಲಿ ಒಂತಹ ನಾನ್ ಮೆಟಾಲಿಕ್ ಆಕ್ಸೈಡ್ಗಳು ಯಾವಾಗಲೂ ಆಮ್ಲೀಯ ಗುಣವನ್ನು ತೋರಿಸುತ್ತವೆ. ಈ ಆಸಿಡ್ ಅಂತಂದ್ರೆ ಸಲ್ಫರಸ್ ಆಸಿಡ್ ಅಂತ ಕರೀತೀವಿ. ಇಟ್ ಇಸ್ ಅ ಫಾರ್ಮ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಷ್ಟೇ. ಸಲ್ಫ್ಯೂರಿಕ್ ಆಸಿಡ್ ಅಲ್ಲ, ಸಲ್ಫರಸ್ ಆಸಿಡ್. H2SO3 ಅನ್ನೋ ಫಾರ್ಮುಲಾ ಹೊಂದಿರುವಂತಹ ಸಲ್ಫರಸ್ ಆಸಿಡ್ ತುಂಬಾ ಡೈಲ್ಯೂಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.